ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ಡೈಲಿ ಗ್ರೋತ್ ಹ್ಯಾಬಿಟ್ಸ್ ನಿಮ್ಮ ಫ್ಯೂಚರ್ ಚೇಂಜ್ ಮಾಡೋ ಸ್ಮಾಲ್ ಹ್ಯಾಬಿಟ್ಸ್ನ ಇವತ್ತು ನಾನು ಹೇಳ್ತೀನಿ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಹಾಗಾದರೆ ಡೈಲಿ ಗ್ರೋತ್ ಹ್ಯಾಬಿಟ್ಸ್ ಹೇಗೆ ನಾವು ರೂಢಿಸಿಕೊಳ್ಳುವುದು ಎಂದು ನೋಡೋಣ. ಸಕ್ಸಸ್ ಸಡನ್ ಆಗಿ ಯಾರಿಗೂ ಬರುವುದಿಲ್ಲ. ಅದು ಒಂದು ದಿನದಲ್ಲಿ ನಮ್ಮ ಲೈಫ್ ಚೇಂಜ್ ಮಾಡುವುದಿಲ್ಲ. ಆದರೆ ಡೈಲಿ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಇಂದ ನಮ್ಮ ಫ್ಯೂಚರ್ ಬಿಲ್ಡ್ ಮಾಡುತ್ತದೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಡೆಸ್ಟಿನಿ ಲಕ್ಕಿನಿಂದ ಅಲ್ಲ, ಆದರೆ ಹ್ಯಾಬಿಟ್ಸ್ನಿಂದ ಡಿಸೈಡ್ ಆಗುತ್ತದೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗ್ರೋತ್ ಕ್ರಿಯೇಟ್ ಮಾಡೋ ಡೈಲಿ 4 ಫುಲ್ ಹ್ಯಾಬಿಟ್ಸ್ ರೋಡ್ ಮ್ಯಾಪ್ನ ನಾನು ತಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗ್ರೋತ್ ಹ್ಯಾಬಿಟ್ಸ್ ಬಗ್ಗೆ ಡೀಪ್ ಆಗಿ ಹೇಳ್ತೀನಿ. ಮೊದಲಿಗೆ ರಿಯಾಲಿಟಿ ಏನಂತ ಅಂದ್ರೆ, ಮೋಟಿವೇಶನ್ ಟೆಂಪ್ರವರಿ, ಹ್ಯಾಬಿಟ್ಸ್ ಇಸ್ ಪರ್ಮನೆಂಟ್. ಮೋಟಿವೇಶನ್ ಪುಷ್ ಮಾಡುತ್ತಲೇ, ಹ್ಯಾಬಿಟ್ಸ್ ನ ಟ್ರಾನ್ಸ್ಫರ್ ಮಾಡುತ್ತವೆ. ಬಹಳ ಜನ ದೊಡ್ಡ ದೊಡ್ಡ ಗೋಲ್ ಅನ್ನ ಇಟ್ಕೋತಾರೆ, ಆದರೆ ಡೈಲಿ ಹ್ಯಾಬಿಟ್ಸ್ ಇಲ್ಲದಿದ್ದರೆ ಗೋಲ್ಸ್ ಡ್ರೀಮ್ ಆಗಿ ಉಳಿಯುತ್ತದೆ. ಗ್ರೋತ್ ಹ್ಯಾಬಿಟ್ಸ್ ರೋಡ್ ಮ್ಯಾಪ್ಗೆ ಬರೋಣ ತಡ ಮಾಡದೆ. ಮೊದಲ ಹ್ಯಾಬಿಟ್ಸ್ ಏನಂತಂದ್ರೆ ಲರ್ನಿಂಗ್ ಹ್ಯಾಬಿಟ್, ಅಂದ್ರೆ ಕಲಿಯುವ ಹ್ಯಾಬಿಟ್. ದಿನವೂ ನಾವು ಕಲಿಯುವುದರ ಜೊತೆಯಲ್ಲಿ ನಾವು ಗ್ರೋತ್ನ ಫೌಂಡೇಶನ್ ಮಾಡಬೇಕು. ಹೇಗೆ ಅಂತಂದ್ರೆ, ನಾವು ಓದೋದು ರೂಢಿ ಮಾಡ್ಕೊಬೇಕು, ಪಾಡ್ಕಾಸ್ಟ್ ಕೇಳಬೇಕು, ವಿಡಿಯೋಸ್ ಅಲ್ಲಿ ನೋಡಬೇಕು, ಕೋರ್ಸ್ ಬಗ್ಗೆ ತಿಳಿಬೇಕು. ಡೈಲಿ 30 ನಿಮಿಷ ಕಲಿಯುವುದರ ಜೊತೆಗೆ ನಮ್ಮ ಮೈಂಡ್ ಎಕ್ಸ್ಪೆಂಡ್ ಮಾಡುತ್ತದೆ. ಇನ್ನು ಲರ್ನಿಂಗ್ ಆಗಿರ್ಬೋದು, ಲರ್ನಿಂಗ್ ಇಂದ ಬರೋ ನಾಲೆಡ್ಜ್ ಆಗಿರ್ಬೋದು, ನಾಲೆಡ್ಜ್ ಇಂದ ಬರೋ ಸ್ಕಿಲ್ ಆಗಿರ್ಬೋದು, ಸ್ಕಿಲ್ ಇಂದ ಬರೋ ಆಪರ್ಚುನಿಟಿ ಆಗಿರ್ಬೋದು, ಇವೆಲ್ಲ ನಾವು ಮಾಡಿದ್ರೆ ನಾವು ಲೈಫ್ ನಲ್ಲಿ ಗ್ರೋ ಅಪ್ ಆಗೋಕೆ ಸಹಾಯ ಮಾಡುತ್ತದೆ. ಇನ್ನು ಎರಡನೇ ಹ್ಯಾಬಿಟ್ ಯಾವುದು ಅಂತಂದ್ರೆ ಆಕ್ಷನ್ ಹ್ಯಾಬಿಟ್, ನಾವು ಕೆಲಸ ಮಾಡುವ ಹ್ಯಾಬಿಟ್. ನಾಲೆಡ್ಜ್ ಮಾತ್ರ ಅಲ್ಲ, ಗ್ರೋತ್ ಕೊಡೋ ನಾಲೆಡ್ಜ್ ಮಾತ್ರ ಗ್ರೋತ್ ಅನ್ನು ಕೊಡೋದಿಲ್ಲ, ಅದು ಆಕ್ಷನ್ ಅನ್ನ ಬಯಸುತ್ತದೆ. ನೋಡಿ, ದಿನ ಸಣ್ಣ ಸಣ್ಣ ಆಕ್ಷನ್ ಜೊತೆಗೆ ಮೊಮೆಂಟಮ್ನ ಬಿಲ್ಡ್ ಮಾಡಬೇಕು. ನಾವು ಯಾವುದೇ ಒಂದು ಕೆಲಸ ಆಗಲಿ, ಅದರ ಜೊತೆ ನಾವು ಕೆಲಸ ಮಾಡುವ ಚಿಕ್ಕ ಚಿಕ್ಕ ಕೆಲಸಗಳು ನಮಗೆ ಒಂದು ಮೊಮೆಂಟಮ್ನ ಬಿಲ್ಡ್ ಮಾಡಿಕೊಡುತ್ತದೆ. ಯಾವುದಾದ್ರೂ ಆಗಿರ್ಬೋದು, ಚಿಕ್ಕ ಕೆಲಸಗಳ ಮೇಲೆ ನಾವು ಒತ್ತಡ ಹಾಕಬೇಕು, ನಾವು ಕೆಲಸ ಮಾಡಬೇಕು, ಅದರಿಂದ ನಮ್ಮ ಮೊಮೆಂಟಮ್ ನಮಗೆ ಬರುವ ಹಾಗೆ ಮಾಡುತ್ತದೆ. ಇನ್ನು ಮೂರನೇ ಹ್ಯಾಬಿಟ್ ಬಂದು ಹೆಲ್ತ್ ಡಿಸಿಪ್ಲಿನ್ ಹ್ಯಾಬಿಟ್. ಇನ್ನು ಫಿಸಿಕಲ್ ಎನರ್ಜಿ ಏನಂತಂದ್ರೆ ಮೆಂಟಲ್ ಪ್ರೊಡಕ್ಟಿವಿಟಿ, ಸ್ಲೀಪ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಹೈಡ್ರೇಷನ್ ಆಗಿರ್ಬೋದು, ಇವೆಲ್ಲ ಗ್ರೋತ್ನ ಫ್ಯೂಲ್ ಮಾಡೋಕೆ ನಮಗೆ ಬೇಕಾದ. ಇನ್ನು ಹೆಲ್ತಿಯಿಂದ ಬಾಡಿ ಫಿಟ್ ಆದ್ರೆ ಫೋಕಸ್ ಮೇಲೆ ಗಮನ ಹೋಗುತ್ತದೆ. ಇನ್ನು ಫೋಕಸ್ ಮೇಲೆ ಗಮನ ಹೋದ್ರೆ ಇನ್ನೂ ಚೆನ್ನಾಗಿ ಬೆಟರ್ ಪರ್ಫಾರ್ಮೆನ್ಸ್ ನಾವು ಗ್ರೋ ಅಪ್ ಆಗೋಕೆ ಸಹಾಯವನ್ನು ಮಾಡುತ್ತದೆ. ಇನ್ನು ನಾಲ್ಕನೇ ಹ್ಯಾಬಿಟ್ ಬಂದು ರಿಫ್ಲೆಕ್ಷನ್ ಹ್ಯಾಬಿಟ್. ಡೈಲಿ ರಿಫ್ಲೆಕ್ಷನ್ ಕ್ಲಾರಿಟಿ ಕೊಡುತ್ತದೆ. ಅದು ನೀವು 2 ಕ್ವಶನ್ ಅನ್ನ ನಿಮ್ಮಲ್ಲಿ ಕೇಳ್ಕೊಳ್ಳಿ. ಅದು ಏನಂತಂದ್ರೆ, ಇಂದು ನಾನು ಏನನ್ನು ಕಲಿತುಕೊಂಡೆ ಮತ್ತೆ ಏನನ್ನು ಮಾಡಿದೆ, ಯಾವ ಮಿಸ್ಟೇಕ್ ನಿಂದ ನಾನು ಇಂಪ್ರೂವ್ ಆಗಬೇಕು ಎಂಬ ಪ್ರಶ್ನೆಗಳನ್ನು ನಿಮ್ಮಲ್ಲಿ ನೀವೇ ಕೇಳಿಕೊಳ್ಳಿ. ರಿಫ್ಲೆಕ್ಷನ್ ಗ್ರೋತ್ ಸ್ಪೀಡ್ ಇನ್ಕ್ರೀಸ್ ಮಾಡುತ್ತದೆ. ಇನ್ನು ಐದನೇ ಹ್ಯಾಬಿಟ್ ಬಂದು ಗೋಲ್ ವಿಸುಲೇಷನ್ ಹ್ಯಾಬಿಟ್. ಮೈಂಡ್ಗೆ ಡೈರೆಕ್ಷನ್ ಬೇಕು. ಡೈಲಿ ಗೋಲ್ಸ್ ವಿಜುವೇಷನ್ ಮಾಡಿದ್ರೆ ಮೋಟಿವೇಶನ್ ಫೋರ್ಸ್ ಆಗಿ ಬರುತ್ತದೆ. ಇನ್ನು ಕ್ಲಾರಿಟಿ, ನಮ್ಮ ಮನಸ್ಸಲ್ಲಿ ಕ್ಲಾರಿಟಿ ಅನ್ನೋದಿದ್ರೆ ಫೋಕಸ್ ಬರುತ್ತದೆ. ಫೋಕಸ್ ಅನ್ನೋದು ಬಂದ್ರೆ ಆಕ್ಷನ್ ಮೇಲೆ ಗಮನ ಹೋಗುತ್ತದೆ. ಆಕ್ಷನ್ ಮೇಲೆ ಗಮನ ಹೋಯ್ತು ಅಂತಂದ್ರೆ ನಾವು ಗ್ರೋ ಅಪ್ ಆಗೋಕೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಹ್ಯಾಬಿಟ್ ಬಂದು ಆರನೇ ಹ್ಯಾಬಿಟ್ ಬಂದು ಎನ್ವೈರನ್ಮೆಂಟ್ ಡಿಸೈನ್ ಹ್ಯಾಬಿಟ್. ಎನ್ವೈರನ್ಮೆಂಟ್ ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಮಾಡುತ್ತದೆ. ಗ್ರೋತ್ ಮೈಂಡ್ ಸೆಟ್ ಇರುವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಡಿಸ್ಟ್ರಾಕ್ಷನ್ ರೆಡ್ಯೂಸ್ ಮಾಡಿ. ಈಗ ಏನಂತಂದ್ರೆ, ಯಾರು ನಮಗಿಂತ ಒಂದು ಸ್ವಲ್ಪ ಗ್ರೋ ಅಪ್ ಅಲ್ಲಿ ಇದ್ದಾರೋ ಅವರ ಜೊತೆ ನಮ್ಮ ಕೈಯನ್ನು ಜೋಡಿಸಬೇಕು. ಯಾರು ನಮಗಿಂತ ಗ್ರೋ ಅಪ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೋ ಅವರ ಜೊತೆ ನಮ್ಮ ಕೈಯನ್ನು ಜೋಡಿಸಬೇಕು, ಅವರ ಒಟ್ಟಿಗೆ ಮಾತನಾಡಬೇಕು, ಅವರ ಜೊತೆ ಸಮಯ ಕಳೆಯಬೇಕು. ಆವಾಗ ನಾವು ಗ್ರೋ ಅಪ್ ಆಗೋಕೆ ಒಂದು ಚಾನ್ಸ್ ಇರುತ್ತದೆ.
ಇನ್ನು 7ನೇ ಹ್ಯಾಬಿಟ್ ಬಂದು ಕನ್ಸಿಸ್ಟೆನ್ಸಿ ಓವರ್ ಇಂಟೆನ್ಸಿಟಿ. ಬಿಗ್ ಎಫರ್ಟ್ ಆಸ್ಕರ್ ಲೋಡ್ ಅಲ್ಲ, ಸ್ಮಾಲ್ ಎಫರ್ಟ್ ಡೈಲಿ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಿ ಕಾಂಪೌಂಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತದೆ. ಅಂದ್ರೆ ಫ್ರೆಂಡ್ಸ್, ಒಂದು ಪವರ್ಫುಲ್ ಟ್ರೂತ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಕ್ಸಸ್ ಓವರ್ ನೈಟ್ ಆಗೋದಿಲ್ಲ, ಡೈಲಿ ಇನ್ವಿಸಿಬಲ್ ಹ್ಯಾಬಿಟ್ಸ್ ಇಂದಾನೇ ಆಗೋದು. ಇನ್ನು ಗ್ರೋತ್ ಫಾರ್ಮುಲಾ ಏನಂತಂದ್ರೆ, ಹ್ಯಾಬಿಟ್ ಇಂದ ಆಗಿರ್ಬೋದು, ನಾವು ಕಲಿಯುವ ಒಂದು ಹ್ಯಾಬಿಟ್ ಆಗಿರ್ಬೋದು, ಅದರಿಂದ ನಮಗೆ ಆಕ್ಷನ್ ಬರುತ್ತದೆ, ಆಕ್ಷನ್ ನಿಂದ ಪ್ರೋಗ್ರೆಸ್ ಬರುತ್ತದೆ, ಪ್ರೋಗ್ರೆಸ್ ಇಂದ ಕಾನ್ಫಿಡೆನ್ಸ್ ಬರುತ್ತದೆ, ಕಾನ್ಫಿಡೆನ್ಸ್ ಇಂದ ಟ್ರಾನ್ಸ್ಫಾರ್ಮೇಶನ್ ಬರುತ್ತದೆ. ಫ್ಯೂಚರ್ ಗೋಲ್ಸ್ ಡಿಸೈಡ್ ಮಾಡೋದಲ್ಲ, ಡೈಲಿ ಹ್ಯಾಬಿಟ್ಸ್ ಡಿಸೈಡ್ ಮಾಡುತ್ತದೆ ನಮ್ಮ ಗೋಲ್ಸ್ ಅನ್ನು ಮತ್ತು ನಮ್ಮ ಗ್ರೋ ಅಪ್ ಅನ್ನು. ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಟ್ಯಾಲೆಂಟ್ ಕೊರತೆ ಅಲ್ಲ, ಹ್ಯಾಬಿಟ್ ಇನ್ಕನ್ಸಿಸ್ಟೆನ್ಸಿ. ಇವತ್ತು ನೀವು ಗ್ರೋತ್ ಹ್ಯಾಬಿಟ್ಸ್ ಪವರ್ಫುಲ್ ರೋಡ್ ಮ್ಯಾಪ್ ಅನ್ನ ಕಲಿತಿದ್ದೀರಾ ಅನ್ಕೊಳ್ತೀನಿ. ಯಾಕಂತಂದ್ರೆ ಲರ್ನಿಂಗ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ರಿಫ್ಲೆಕ್ಷನ್ ಆಗಿರ್ಬೋದು, ವಿಸುಲೇಷನ್ಸ್ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಇವೆಲ್ಲವೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಗ್ರೋತ್ ಆಗೋದಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಹ್ಯಾಬಿಟ್ಸ್ ಡೈಲಿ ಫಾಲೋ ಮಾಡಿದ್ರೆ ಲೈಫ್ ಡೈರೆಕ್ಷನ್ ಸ್ಲೋಲಿ ಟ್ರಾನ್ಸ್ಫರ್ ಆಗುತ್ತದೆ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಾತ್ರನೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕಮೆಂಟ್ನಲ್ಲಿ ನಿಮ್ಮ ಬಿಗ್ಗೆಸ್ಟ್ ಗ್ರೋತ್ ಹ್ಯಾಬಿಟ್ ಯಾವುದು ಅನ್ನೋದನ್ನ ತಿಳಿಸಿ. ಇನ್ನು ರಿಮೆಂಬರ್ ಒನ್ ಥಿಂಗ್ ಫ್ರೆಂಡ್ಸ್, ಏನಂತಂದ್ರೆ ಲೈಫ್ ಚೇಂಜ್ ಆಗೋ ಮೊಮೆಂಟ್ ಫ್ಯೂಚರ್ನಲ್ಲಿ ಇಲ್ಲ, ನೀವು ಹ್ಯಾಬಿಟ್ ಸ್ಟಾರ್ಟ್ ಮಾಡಿದ ಕ್ಷಣದಲ್ಲಿ ಇದೆ.